ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಮೆಕ್ಕಿಕಾಯಿ ಉಪ್ಪಿನಕಾಯಿ ಮಾಡಿ ತೋರಿಸ್ತೀನಿ ರೀ. ಆ ಮೆಕ್ಕಿಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನೀವೇನಾರು ನಮ್ಮ ಚಾನಲ್ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳೆಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲದಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ರೀ. ಈಗ ನಾನು ಮೆಕ್ಕಿಕಾಯಿ ತೊಗೊಂಡೇನಿ ರೀ. ಇವು ಹೊಲ್ದಾಗ ಬೆಳಿತಾವ್ರಿ, ಈ ರೀತಿ ಇರ್ತಾವ್ರಿ ಮೆಕ್ಕಿಕಾಯಿ. ಇವು ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಸಿಗ್ತಾವ್ರಿ. ನಿಮಗೆಲ್ಲ ಗೊತ್ತಿದ್ದೇ ಇರುತ್ತೆ, ಉತ್ತರ ಕರ್ನಾಟಕದವ್ರಿಗೆಲ್ಲ ಮೆಕ್ಕಿಕಾಯಿ ಅಂದ್ರೆ ಏನಂತ ಹೇಳಿ. ಈ ರೀತಿ ಇರ್ತಾವೆ ನೋಡ್ರಿ, ತೊಂಡೆಕಾಯಿ ಥರ ಇರ್ತಾವೆ, ಸ್ವಲ್ಪ ಗುಂಡುಕ್ಕೆ ಇರ್ತಾವೆ, ದಪ್ಪ ಇರ್ತಾವೆ. ಈ ಮೆಕ್ಕಿಕಾಯಿಲೆ ಪಲ್ಯ ಮಾಡ್ಬೋದು, ಚಟ್ನಿ ಮಾಡ್ಬೋದು, ಉಪ್ಪಿನಕಾಯಿ ಮಾಡ್ಬೋದು, ಬಾಳ್ಕ ಮಾಡ್ಬೋದು. ನಿಮ್ಗೆ ಏನೇನು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಮಾಡ್ಬೋದು. ನಾ ಇವತ್ತು ಮೆಕ್ಕಿಕಾಯಿ ಉಪ್ಪಿನಕಾಯಿ ಮಾಡಿ ತೋರಿಸಿರತೈತೆ, ಉಪ್ಪಿನಕಾಯಿ ಮಾಡಾಕತ್ತಿದ್ದೆ, ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಿರ್ತೈತೆ, ಮಾಡಾಕತ್ತೀನಿ ರೀ. ನಿಮಗೂ ಏನಾರ ಈ ರೀತಿ ಮೆಕ್ಕಿಕಾಯಿ ಸಿಕ್ಕು ಅಂದ್ರೆ ಮೆಕ್ಕಿಕಾಯಿ ಉಪ್ಪಿನಕಾಯಿ ಮಾಡ್ಕೊತೀನಿ ರೀ, ಮಸ್ತಾಗಿ ಇರ್ತಾವ್ರಿ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನ್ನಿಸ್ತಿತ್ತು ಅಂದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಈಗ ಇವು ಉದ್ದಕ್ಕೆ ಕಟ್ ಮಾಡ್ಕೊತೀನಿ ರೀ. ನಾ ಈ ಮೆಕ್ಕಿಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡ್ತೇನೆ ನಿಮ್ಗೆ ಗೊತ್ತಾಗ್ಬೇಕನ್ನೋದ್ರೆ ನೀವು ಸ್ಕಿಪ್ ಮಾಡಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನಾನು ಮೆಕ್ಕಿಕಾಯಿ ಕಟ್ ಮಾಡ್ಕೊತೀನಿ ನೋಡ್ರಿ. ಮುಂದೆ ನಾನು ಚೂರು ತುಂಬ ತೆಗಿತೀನಿ, ತೆಗೆದ್ಬಿಟ್ಟು ಕಟ್ ಮಾಡ್ತೀನಿ. ನಾನೀಗ ಚಾಕುಲೆ ಕಟ್ ಮಾಡ್ಕೊಳಕತ್ತೀನಿ. ನೀವು ಚಾಕುಲೆ ಇಳಿಗಿಲೆ ಅದರಲ್ಲಿ ಆದರೂ ಕಟ್ ಮಾಡ್ಬೋದು ರೀ. ಪಲ್ಯ ಮಾಡೋಕೆ ಸಣ್ಣಗೆ ಕಟ್ ಮಾಡ್ಬೇಕಾಗತ್ತೆ. ನಾನು ಉಪ್ಪಿನಕಾಯಿ ಮಾಡೋ ಸಲುವಾಗಿ ಉದ್ದುದಕ್ಕೆ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ. ಈ ರೀತಿ ಉದ್ದುದಕ್ಕೆ ಕಟ್ ಮಾಡ್ಕೋಬೇಕಾಗ್ತೈತೆ ರೀ. ನಿಮ್ಗೆ ಎಷ್ಟು ಸಣ್ಣ ಬೇಕು, ಎಷ್ಟು ದಪ್ಪ ಬೇಕು ನೋಡಿಕೊಂಡು ನೀವು ಕಟ್ ಮಾಡ್ಕೊರಿ. ನಾನು ಈ ಸೈಜಲ್ಲಿ ಕಟ್ ಮಾಡ್ಕೊಂಡೇನಿ ನೋಡ್ರಿ. ಇವು ಬೀಜ ತೆಗಿಬೇಕತ್ತೇನಿಲ್ಲ ರೀ, ನೀವು ತೆಗೆದ್ರೂ ನಡಿತೈತಿ, ಬೀಜ ಹಂಗೆ ಇದ್ರೂ ನಡಿತೈತಿ. ಉಪ್ಪಿನಕಾಯಿಗೆ ಬೀಜ ಇದ್ರೂ ಒಳ್ಳೇದೇ ರೀ. ಪಲ್ಯ ಮಾಡುವಾಗ ಸ್ವಲ್ಪ ಬೀಜ ತೆಗೆದ್ಬಿಟ್ಟು ಮಾಡಿರಿ, ಮಸ್ತಾಗಿರ್ತೈತೆ ರೀ. ಈಗ ನಾ ಒಂದು ಅರ್ಧ ಕೆಜಿ ಮೆಕ್ಕಿಕಾಯಿ ತೊಗೊಂಡಿನಿ ರೀ. ಇವೆಲ್ಲ ಕಟ್ ಮಾಡ್ಕೊತ ಕೂತ್ರೆ ವಿಡಿಯೋ ಲೆಂದಿ ಆಗುತ್ತೆ. ನಾ ಈಗ ಕಟ್ ಮಾಡಿ ತೊಗೊಂಬರ್ತೀನಿ ನೋಡ್ರಿ. ನಾ ಎಲ್ಲ ಕಟ್ ಮಾಡ್ಕೊಂಡೀನಿ, ಈ ರೀತಿ ಆಗ್ಯಾವ ನೋಡ್ರಿ. ಈಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊತೀನಿ ರೀ. ಈಗ ಒಂದು ಪಾತ್ರೆ ಇಟ್ಕೊತೀನಿ ರೀ. ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ತೊಗೊಂಡಿನಿ, ಸಾಸಿವೆ ಹಾಕ್ಕೋತೀನಿ ರೀ. 1 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕ್ರಿ. ಸ್ವಲ್ಪ ಜೀರಿಗೆ ತೊಗೊಂಡಿನಿ. ನೀವು ಸಪ್ರೇಟಾಗಿ ಆದರೂ ಹುರ್ಕೊಡ್ರಿ, ಇಲ್ಲ ಒಟ್ಟಿಗೆ ಆದರೂ ಹುರ್ಕೊರಿ. ನಾನೀಗ ಒಟ್ಟಿಗೆ ಹುರ್ಕೋತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ ತೊಗೊಂಡಿನೆಲ್ಲ ಅವನು ಹಾಕೋತೀನಿ ನೋಡ್ರಿ. ನಾನೊಂದು ಸ್ವಲ್ಪ ಮೆಂತ್ಯ ಕಾಳು ತೊಗೊಂಡಿನಿ, ಅವನು ಹಾಕೋತೀನಿ ರೀ. ನೀವು ನೋಡ್ಕೊಂಡು ಹಾಕೋಬೇಕಾಗ್ತದೆ. ಜೀರಿಗೆ, ಸಾಸಿವೆ, ಮೆಂತ್ಯ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಡ್ರಿ. ಮೆಂತ್ಯನೂ ಕೈ ಇರುತ್ತೆ, ಸಾಸಿವೆನೂ ಕೈ ಇರುತ್ತೆ, ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತೆ ನೋಡ್ರಿ. ಈಗ ಇದು ಚಲೋ ಹೊತ್ನಾಗ ಹುರ್ಕೊಳ್ಳೋಣ. ಸಾಸಿವೆ ಮೆಂತ್ಯ ನೀವು ಮೆಕ್ಕಿಕಾಯಿ ನೋಡ್ಕೊಂಡು ಹಾಕೋಬೇಕಾಗ್ತದೆ. ನಾನು ಅರ್ಧ ಕೆಜಿಗೆ ಇಷ್ಟು ಹಾಕೊಂಡಿನಿ. ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಹಾಕೊಂಡ್ರೆ ಕಹಿ ಬರೋ ಸಾಧ್ಯತೆ ಇರ್ತೈತಿ. ನೀವು ಕಮೆಂಟಲ್ಲಿ ಕೇಳ್ತಾ ಇರ್ತೀರಿ, ಕಹಿ ಬಂತಲ್ಲ ಅಂತ. ಮೊದಲೇ ಮೆಕ್ಕಿಕಾಯಿ ಸ್ವಲ್ಪ ಕಹಿ ಇರ್ತಾವೆ, ಅಂದ್ರೆ ಪೂರ್ತಿ ಕಹಿ ಇರಲ್ಲ, ಸ್ವಲ್ಪ ಒಗರು ಇರ್ತಾವೆ. ನೀವು ನೋಡ್ಕೊಂಡು ಹಾಕೋಬೇಕಾಗ್ತದೆ. ನಾನು 1 ಟೇಬಲ್ ಸ್ಪೂನ್ ಸಾಸಿವೆ ತೊಗೊಂಡಿನಿ, 1 ಟೀ ಸ್ಪೂನ ಮೆಂತ್ಯ ಕಾಳು ತೊಗೊಂಡಿನಿ, 1 ಟೀ ಸ್ಪೂನ ಜೀರಿಗೆ ತೊಗೊಂಡಿನಿ ರೀ. ನೀವು ಸಾಸಿವೆ, ಜೀರಿಗೆ, ಮೆಂತ್ಯ ಹುರಿಯಾಕತ್ತಾಗ ನಿಮ್ಗೆ ಗೊತ್ತಾಗ್ತೈತಿ, ಘಮ ಬರ್ತೈತಿ. ನೀವು ಅವಾಗ ಸ್ಟವ್ ಆಫ್ ಮಾಡ್ಬೋದು ರೀ. ಅದು ಕಲರು ಸ್ವಲ್ಪ ಚೇಂಜ್ ಆಗ್ತಾವೆ ನೋಡ್ರಿ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ರಿ. ಹೈ ಫ್ಲೇಮಲ್ಲಿ ಇಟ್ರೆ ಹೊತ್ತು ಸಾಧ್ಯತೆ ಇರ್ತೈತಿ, ನೋಡ್ಕೊಂಡು ಹುರ್ಕೋಬೇಕಾಗ್ತೈತಿ. ಈಗ ಹುರಿದವ್ರಿ, ನಾ ಸ್ಟವ್ ಆಫ್ ಮಾಡ್ತೀನಿ ರೀ. ಈಗ ನಾನು ಸಾಸಿವೆ, ಮೆಂತ್ಯ, ಜೀರಿಗೆ ಎಲ್ಲ ಹುರಿದು ತಣ್ಣಗೆ ಹಾಕ್ಬಿಟ್ಟಿನಿ ರೀ. ಈಗ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ. 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕ್ರಿ. ಯಾಕೆ ಒಂದು ಪಲ್ಯ ಒಗ್ಗರಣೆಗೆ ಹಾಕ್ತೀವಲ್ರಿ, ಅಷ್ಟು ಹಾಕೊಂಡ್ರೆ ಸಾಕ್ರಿ. ನೀವು ನೋಡ್ಕೊಂಡು ಹಾಕೊಡ್ರಿ. ಮೆಕ್ಕಿಕಾಯಿ ಎಷ್ಟು ಇರ್ತಾವೆ ನೋಡ್ಕೊಂಡು ಅದ್ರ ಮ್ಯಾಗ ಹಾಕೋರಿ. ಇದು ಎಣ್ಣೆ ಬಿಸಿ ಆಗಲ್ರಿ. ಈಗ ಎಣ್ಣೆ ಬಿಸಿ ಆಗೈತ್ರಿ. ನಾ ಬೆಳ್ಳುಳ್ಳಿ ಜಜ್ಜಿಟ್ಟಿನಿ, ಅವು ಹಾಕೋತೀನಿ ನೋಡ್ರಿ. ಸ್ವಲ್ಪ ಹಿಂಗೆ ಹಾಕೋತೀನಿ ನೋಡ್ರಿ. ಈಗ ಇದು ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕಿ ಬಿಡೋಣ್ರಿ. ನೀವು ಎಣ್ಣೆಗೆ ಅರಿಶಿನ ಪುಡಿ, ಅಚ್ಕಾರದ ಪುಡಿ ಹಾಕೋಬೋದ್ರಿ. ಎಣ್ಣೆ ಬಿಸಿ ಇರೋದ್ರಿಂದ ಹೊತ್ತು ಸಾಧ್ಯತೆ ಇರ್ತೈತೆ ರೀ, ಅಚ್ಕಾರದ ಪುಡಿ, ಅರಿಶಿನ ಪುಡಿ. ಹಾಗಾಗಿ ಎಣ್ಣೆ ತಣ್ಣಗಾಗಲ್ರಿ. ತಣ್ಣಗಾದ ನಂತರ ಹಾಕೊಳ್ಳೋಣ್ರಿ. ಈಗ ನಾನು ಮೆಂತ್ಯ, ಸಾಸಿವೆ, ಜೀರಿಗೆ ಹುರಿದಿಟ್ಟಿದ್ನೆಲ್ಲ ಈ ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಂಬರ್ತೀನಿ ರೀ. ಈಗ ತಣ್ಣಗಾಗ್ಯಾವ್ರಿ, ನಾ ಈಗ ರುಬ್ಕೊಂಬರ್ತೀನಿ ರೀ. ಈ ರೀತಿ ತರಿಯಾಗಿ ರುಬ್ಕೊಂಡೇನಿ. ನೀವು ಬೇಕಾದ್ರೆ ನುಣ್ಣಗೆ ರುಬ್ಕೋಬೋದು, ಇಲ್ಲ ತರಿ ನಡೀತದಂದ್ರೆ ತರಿಯಾಗಿ ರುಬ್ಕೋಬೋದು. ನಾ ಈಗ ತರಿಯಾಗಿ ರುಬ್ಕೊಂಡೇನಿ ನೋಡ್ರಿ. ಈಗ ಇಲ್ಲಿ ಎಣ್ಣೆ, ಹಿಂಗ, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿದ್ದೆ, ಅದನ್ನು ಒಗ್ಗರಣೆ ರೆಡಿ ಇದೆ. ಈಗ ನೀವು ಆ ಒಗ್ಗರಣೆ ತಂದು ಮೆಕ್ಕಿಕಾಯಿಗಾದ್ರೂ ಹಾಕ್ಕೊಡ್ರಿ, ಇಲ್ಲ ಮೆಕ್ಕಿಕಾಯಿ ನವೇದು ಅದಕ್ಕಾದ್ರೂ ಹಾಕ್ಕೊಡ್ರಿ. ಈಗ ನಾನು ಮೆಕ್ಕಿಕಾಯಿ ನವೇದು ಅದಕ್ಕೆ ಹಾಕೋತೀನಿ ನೋಡ್ರಿ. ನಾನು ಮೆಕ್ಕಿಕಾಯಿ ಕಟ್ ಮಾಡಿ ಇಟ್ಕೊಂಡೇನಿ, ಅವು ಹಾಕೋತೀನಿ ನೋಡ್ರಿ. ಇದು ಎಣ್ಣೆ ಸ್ವಲ್ಪ ತಣ್ಣಗಾದ ನಂತರ ಹಾಕ್ಕೋಬೇಕ್ರಿ. ಬಿಸಿ ಇದ್ದಾಗ ಹಾಕ್ಕೋಬೇಡ್ರಿ, ಸ್ವಲ್ಪ ತಣ್ಣಗಾದ ನಂತರ ಹಾಕ್ಕೊಡ್ರಿ. ಈಗ ಇದಕ್ಕೆ ನಾನು ಅಚ್ಚ ಖಾರದ ಪುಡಿ, ಅಷ್ಟ ಪುಡಿ ತೊಗೊಂಡಲ್ರಿ, ಇದು ಹಾಕ್ಕೋತೀನಿ ನೋಡ್ರಿ.
ನನಗೆ ಮುಂಚೆನೇ ಹೇಳಿದ್ದೆ, ನೀವು ಎಣ್ಣೆಗಾದ್ರೂ ಹಾಕೋಬೋದು, ಮೇಲಾದ್ರೂ ಹಾಕೋಬೋದು ಅಂತ. ನಾ ಈಗ ಮೇಲೆ ಹಾಕೊಂಡಿನಿ ನೋಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಉಪ್ಪಿನಕಾಯಿಗೆ ಒಂದು ಸ್ವಲ್ಪ ಉಪ್ಪು ಜಾಸ್ತಿನೇ ಬೇಕಾಗುತ್ತೆ. ನಾ ಒಂದು ಸ್ಪೂನ್ ಪೂರ್ತಿ ಹಾಕೊಂಡಿನಿ, ನೀವು ನೋಡ್ಕೊಂಡು ಹಾಕ್ಕೊಡ್ರಿ, ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು. ಈಗ ನಾ ಮಸಾಲೆ ರುಬ್ಬಿಟ್ಕೊಂಡಿದ್ದಲ್ರಿ ಅದನ್ನೂ ಹಾಕೋತೀನಿ ನೋಡ್ರಿ. ಇದು ಅಷ್ಟೇ ನೀವು ನೋಡ್ಕೊಂಡು ಹಾಕೋಬೇಕಾಗ್ತದೆ ರೀ. ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಇದು ಎಣ್ಣೆಗೆ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ರೀ. ಇದನ್ನು ಬಿಸಿ ಮಾಡ್ಬೇಕತ್ತೇನಿಲ್ಲ. ಸ್ಟೋವ್ ಮ್ಯಾಗ ಇಟ್ಟಿನದು ನೀವು ಬಿಸಿ ಮಾಡಕತ್ತೇನು ಅನ್ಕೋಬೇಡ್ರಿ. ನಾನು ಸ್ಟೋವ್ ಮೇಲೆ ಇಟ್ಟೆ ಮಾಡಕತ್ತೀನಿ. ಆದ್ರೆ ಸ್ಟೋವ್ ಆನ್ ಇಲ್ಲ ರೀ, ಸ್ಟೋವ್ ಆಫ್ ಐತಿ. ಮತ್ತು ಒಗ್ಗರಣೆನೂ ತಣ್ಣಗಾಗೈತೆ ರೀ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋದಾದ್ರೆ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಕೋಬೋದು ರೀ. ಹಿಂಗೆ ಒಂದೇನೋ ಹಾಕ್ಕೊಂಡ್ರು ನಡಿತೈತಿ. ಇದೆಲ್ಲ ಚಲೋ ಹೊತ್ತಿನಾಗೆ ಈ ರೀತಿ ಮಿಕ್ಸ್ ಮಾಡಿದ್ರೆ ಇದು ಮೆಕ್ಕಿಕಾಯಿ ಉಪ್ಪಿನಕಾಯಿ ರೆಡಿ ಆಯ್ತು ರೀ. ನಿಮ್ಗೆ ಒಗರು ಇರ್ತೈತಿ ಬೇಡಪ್ಪ ಅನ್ನೋದಾದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ರಿ. ನನಗೆ ಸ್ವಲ್ಪ ಬೆಲ್ಲ ಹಾಕೋತೀನಿ ನೋಡ್ರಿ. ಇದು ಬೆಲ್ಲ ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಬೆಲ್ಲ ಹಾಕೋದ್ರಿಂದ ರುಚಿ ಕೊಡ್ತೈತಿ, ಹಾಗಾಗಿ ನಾನು ಬೆಲ್ಲ ಹಾಕ್ಕೊಳಕತ್ತೀನಿ ರೀ. ಮೆಕ್ಕಿಕಾಯಿ ಸ್ವಲ್ಪ ಒಗರು ಇರ್ತಾವಲ್ಲ, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಉಪ್ಪಿನಕಾಯಿ ಮಸ್ತಾಗಿರ್ತಾವ್ರಿ. ನಾವು ನಿಂಬೆಕಾಯಿ ಉಪ್ಪಿನಕಾಯಿ ಹಾಕ್ತೀವಲ್ಲ ರೀ, ಆ ರೀತಿ ಆಗುತ್ತೆ ರೀ ಇದು. ಈ ಬೆಲ್ಲ ಕರಗುತ್ತೆ ರೀ, ಇದು ಮೆಕ್ಕಿಕಾಯಿ ನೀರು ಬಿಡೋದ್ರಿಂದ ಬೆಲ್ಲ ಕರಗುತ್ತೆ. ಇದೆರಡು ಚಲೋತ್ನೇ ಮಿಕ್ಸ್ ಮಾಡಿ ಒಂದು ಕಲ್ಬರ್ಣೆ ಹಾಕಿಟ್ಕೊಂಡ್ರೆ ನೀವು ಎನಿ ಟೈಮ್ ಇದು ತಿನ್ಬೋದು. ನಾವು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತೀವಿ, ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ತೀವಿ, ನಿಂಬೆಕಾಯಿ ಉಪ್ಪಿನಕಾಯಿ ಮಾಡ್ತೀವಿ, ಸುಮಾರು ನಮ್ನಿ ಉಪ್ಪಿನಕಾಯಿ ಮಾಡಿರ್ತೀವಿ ರೀ. ಇದೊಂದು ನಮ್ನಿ ಮಾಡಿ ಇಟ್ಕೋರಿ, ಇದು ಆರೋಗ್ಯಕ್ಕೂ ಒಳ್ಳೇದ್ರಿ. ನಿಮ್ಮ ಮೆಕ್ಕಿಕಾಯಿ ಸಿಕ್ಕರೆ ನೀವು ಈ ರೀತಿ ಉಪ್ಪಿನಕಾಯಿ ಮಾಡಿ ಇಟ್ಕೋರಿ, ಎನಿ ಟೈಮ್ ತಿನ್ಬೋದು ರೀ. ದಿನ ಒಂದೇ ಥರ ಉಪ್ಪಿನಕಾಯಿ ತಿನ್ನೋ ಬದಲಿ ಬೇರೆ ಬೇರೆ ಉಪ್ಪಿನಕಾಯಿ ತಿನ್ಬೋದು ರೀ. ನಾ ಒಂದು ಕಲ್ಬರ್ಣಿ ತೊಗೊಂಡಿನಿ ರೀ ನೋಡ್ರಿ. ಬೆಲ್ಲ ಕರಗಿ ನೀರಾಗೈತಿ, ಇನ್ನೂ ಸ್ವಲ್ಪ ಬೆಲ್ಲ ಉಳ್ದೈತಿ, ಪರವಾಗಿಲ್ಲ ಅದು ಕರಗುತ್ತೆ. ಈಗ ನಾನು ಕಲ್ಬರ್ಣಿಗೆ ಹಾಕಿ ಎತ್ತಿಡ್ತೀನಿ ನೋಡ್ರಿ. ಇದು ಉಪ್ಪಿನಕಾಯಿ ಹಾಕಿದ ತಕ್ಷಣ ತಿನ್ಬೋದು, ನೀವು ಇಟ್ಕೊಂಡು ತಿನ್ಬೋದು ರೀ. ಈ ರೀತಿ ಕಲ್ಬರ್ಣೆ ಹಾಕಿಟ್ರೆ ಮಸ್ತಾಗಿರ್ತೈತೆ ರೀ. ಮತ್ತು ಉಪ್ಪಿನಕಾಯಿ ಮಾಡಾಗ ಒಟ್ಟು ನೀರು ಹಚ್ಚಬಾರ್ದು. ಇವು ಮೆಕ್ಕಿಕಾಯಿ ತೊಳೆದ್ರೂ ಒಣಗಿಸ್ಬಿಟ್ಟೆ ಹಚ್ಬೇಕಾಗ್ತೈತೆ ರೀ. ನೀವು ಯಾವುದೇ ಉಪ್ಪಿನಕಾಯಿ ಮಾಡಾಗ ನೀರಿನ ಅಂಶ ಹಚ್ಚಬಾರ್ದು ಒಟ್ಟು. ನಿಮಗೇನಾರ ಮೆಕ್ಕಿಕಾಯಿ ಸಿಕ್ಕು ಅಂದ್ರೆ ಈ ರೀತಿ ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ ದಿನ ಒಂದೊಂಥರ ವೆರೈಟಿ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡ್ಬೋದು ನೀವು. ನೋಡಿದ್ರಲ್ರಿ ವೀಕ್ಷಕರೇ, ಮೆಕ್ಕಿಕಾಯಿ ಉಪ್ಪಿನಕಾಯಿ ಮಾಡೋದನ್ನು. ಈ ಮೆಕ್ಕಿಕಾಯಿ ಉಪ್ಪಿನಕಾಯಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.